ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶರಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತಾ ಇದ್ದೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ನಮ್ಮ ಅತ್ತೆಗೆ ಚೂರು ಶಾಪಿಂಗ್ ಮಾಡೋಕ್ಕಿದೆಯಂತೆ. ಸೊ ಅದಕ್ಕೆ ಚಿಕ್ಕಪೇಟ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಇನ್ನೇನು ಸ್ವಲ್ಪ ರೆಡಿಯಾಗಿ ಆಮೇಲೆ ಮತ್ತೆ ಸಿಗುವ. ಬಾಯ್. ಸೊ ಗೈಸ್, ಇವಾಗ ನೋಡ್ತಾ ಇರ್ಬೋದು ರೆಡಿಯಾಗಾಯಿತು. ಇನ್ನೇನು ಮೆಟ್ರೋ ಸ್ಟೇಷನ್ಗೆ ಹೊರಡಬೇಕು, ಬನ್ನಿ ಹೋಗುವ. ಇವತ್ತು ನಾನು ನಮ್ಮ ಆಂಟಿ ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ. ಸೊ ಅದಕ್ಕೆ ಮೆಟ್ರೋ ಸ್ಟೇಷನ್ ಬಂದಿದ್ದೀವಿ. ಅಲ್ಲಿ ಹೋದ್ಮೇಲೆ ಏನೇನು ಮಾಡ್ತೀವಿ, ಎಲ್ಲೆಲ್ಲಿ ಹೋಗ್ತೀವಿ ಅಂತ ಅಲ್ಲಿ ಅಪ್ಡೇಟ್ಸ್ ಕೊಡ್ತೀನಿ. ಬಾಯ್. ಇವಾಗ ನೋಡ್ತಾ ಇರ್ಬೋದು ಚಿಕ್ಕಪೇಟೆಗೆ ರೀಚ್ ಆಗಿದ್ದೀವಿ. ಇದು ಎಲ್ಲರಿಗೂ ಗೊತ್ತಿರೋ KR ಮಾರ್ಕೆಟ್ ಗೈಸ್. One hour later. ಸೊ ಗೈಸ್, ಇವಾಗ ನಾನು ಮನೆಗೆ ಬಂದು ರೀಚ್ ಆದೆ ನಮ್ಮ ಆಂಟಿನ ಡ್ರಾಪ್ ಮಾಡಿ. ಅಲ್ಲಿ ವಿಡಿಯೋ ಶೂಟ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಜಾಸ್ತಿ ರಶ್ ಇತ್ತು. ಆ್ಯಂಡ್ ಇವಾಗ ಟೈಮ್ ನೋಡ್ತಾ ಇರ್ಬೋದು ನೀವು, ಆಲ್ಮೋಸ್ಟ್ ಹತ್ತತ್ರ 2:30 ಆಗ್ತಿದೆ. ಆ್ಯಂಡ್ ಇಟ್ಸ್ ಲಂಚ್ ಟೈಮ್. ಸೊ ಇವಾಗ ಒಂದು ಲಂಚ್ ರೆಸಿಪಿನ ಪ್ರಿಪೇರ್ ಮಾಡಿ ಆಮೇಲೆ ನಾನು ವಿಡಿಯೋನ ಎಂಡ್ ಮಾಡ್ತೀನಿ. ಸೊ ನೀವು ಗೈಸ್ ಇಲ್ಲಿ ನೋಡ್ತಾ ಇರ್ಬೋದು, ನಾನೆಲ್ಲ ಅರೇಂಜ್ ಮಾಡಿ ಇಟ್ಕೊಂಡಿರೋದು ನನ್ನ ಲಂಚ್ ರೆಸಿಪಿಗೆ. ಅದರ ಹೆಸರು ಏನಂದರೆ ಪೆರಿ ಪೆರಿ ಪನ್ನೀರ್ ರೈಸ್ ಬೌಲ್ ಅಂತ. ಸೊ ಅದಕ್ಕೆ ಬೇಕಾಗಿರೋ ಐಟಮ್ಸ್ ಏನೇನಂದರೆ ಪೆರಿ ಪೆರಿ ಪೌಡರ್, ಆನಿಯನ್ ಪೌಡರ್, ಗಾರ್ಲಿಕ್ ಪೌಡರ್, ಚಿಲ್ಲಿ ಫ್ಲೇಕ್ಸ್, ಪನ್ನೀರ್, ಬಟರ್, ಮೈದಾ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಗಾರ್ಲಿಕ್ ಮತ್ತು ಆರಿಗ್ಯಾನೋ, ಸಾಲ್ಟ್ ಮತ್ತು ಚಿಲ್ಲಿ ಪೌಡರ್. ಸೊ ಫಸ್ಟ್ ನಾನು 2 ಪನ್ನೀರ್ ಕ್ಯೂಬ್ಸ್ ತೊಗೊಂಡಿದ್ದೀನಿ. ಅದರಲ್ಲಿ 1 ಟೇಬಲ್ ಸ್ಪೂನ್ ಆಯಿಲ್ ಮತ್ತು 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಮತ್ತು 1 ಟೇಬಲ್ ಸ್ಪೂನ್ ಪೆರಿ ಪೆರಿ ಪೌಡರ್. ಅದಾಗಿದ ನಂತರ ಗಾರ್ಲಿಕ್ ಪೌಡರ್ 1 ಟೇಬಲ್ ಸ್ಪೂನ್ ಮತ್ತು ಆನಿಯನ್ ಪೌಡರ್ 1 ಟೇಬಲ್ ಸ್ಪೂನ್. ಅದಾದಮೇಲೆ ಚಿಲ್ಲಿ ಫ್ಲೇಕ್ಸ್ ಹಾಕಬೇಕು. ಸೊ ಇಲ್ಲಿ ಈ ಪ್ಯಾಕೆಟ್ನ ಯೂಸ್ ಮಾಡ್ತಾ ಇದ್ದೀನಿ. ಆಮೇಲೆ ಆರಿಗ್ಯಾನೋ ಸ್ವಲ್ಪ ಮತ್ತು ರುಚಿಗೆ ತಕ್ಕಷ್ಟಂತ ಉಪ್ಪು. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 15 ಮಿನಿಟ್ಸ್ಗೆ ಮ್ಯಾರಿನೇಟ್ ಮಾಡಬೇಕು. ಸೊ ನೋಡ್ತಾ ಇರ್ಬೋದು ಮಸಾಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಕಡೆನೂ ಹಚ್ತಾ ಇದ್ದೀನಿ. ಮತ್ತು ಅದೇ ಪ್ಯಾನಲ್ಲಿ ಸ್ವಲ್ಪ ಬಟರ್ ಹಾಕ್ಕೊಳ್ಳೋಣ ವೈಟ್ ಸಾಸ್ ಮಾಡೋದಕ್ಕೆ. ಬಟರ್ ಹಾಕಿದ ನಂತರ ಚಾಪ್ಡ್ ಗಾರ್ಲಿಕ್ ಹಾಕ್ಕೊಳ್ಳೋಣ. ಸೊ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು, ಒಂದು ಒಳ್ಳೆ ಫ್ರೇಗ್ರೆನ್ಸ್ ಬರೋವರೆಗೂ. ಮಿಕ್ಸ್ ಮಾಡಾದ್ಮೇಲೆ ಒಂದು ಚಿಕ್ಕ ಬಟ್ಲಲ್ಲಿ ಹಾಲು ಉಯ್ಕೊಬೇಕು. ಹಾಲು ಉಯ್ಕೊಂಡ್ಮೇಲೆ ಬೆಳೆದಿರೋ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಸೊ ದ್ಯಾಟ್ ಒಂದು ಚಿಕ್ಕ ಲಂಪ್ಸ್ ಬರ್ದಿರಂಗೆ ಇರುತ್ತೆ. ಸೊ ಮಿಕ್ಸ್ ಮಾಡಾದ್ಮೇಲೆ ಮತ್ತೆ ಗಾರ್ಲಿಕ್ ಪೌಡರ್ 1 ಟೇಬಲ್ ಸ್ಪೂನ್ ಹಾಕ್ಕೊಬೇಕು ಮತ್ತು ಆನಿಯನ್ ಪೌಡರ್ 1 ಟೇಬಲ್ ಸ್ಪೂನ್ ಹಾಕ್ಕೊಬೇಕು. ಆಮೇಲೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು, ಒಂದು ಥಿಕ್ ಕ್ರೀಮಿ ಫಾರ್ಮಲ್ಲಿ ಬರೋವರೆಗೂ. ಮಿಕ್ಸ್ ಮಾಡಾದ್ಮೇಲೆ ಸ್ವಲ್ಪ ಉಪ್ಪು. ಸೊ ನಾವು ಮ್ಯಾರಿನೇಟ್ ಮಾಡಿರ್ತಕ್ಕಂಥ ಪನ್ನೀರ್ ಕ್ಯೂಬ್ಸ್ನ ಲೈಟ್ ಪ್ಯಾನ್ ಫ್ರೈ ಮಾಡಬೇಕು. ಸೊ ಅದಕ್ಕಾಗಿ ಇಲ್ಲಿ 1 ಟೇಬಲ್ ಸ್ಪೂನ್ ಬಟರ್ ಅಥವಾ ಆಯಿಲ್ ಹಾಕೊಬೋದು, ಬಟ್ ಪ್ರಿಫರಬಲಿ ಬಟರ್. ಸೊ ಬಟರ್ ಹಾಕಿದ ನಂತರ ಪನ್ನೀರ್ನ ಚೆನ್ನಾಗಿ ಗೋಲ್ಡನ್ ಕಲರಲ್ಲಿ ಫ್ರೈ ಆಗೋವರೆಗೂ ತಿರುಗಿಸಿ ಇಡಬೇಕು. ಸೊ ನೆಕ್ಸ್ಟ್ ರೈಸ್ ಮಾಡೋದಕ್ಕೆ ನಾನಿಲ್ಲಿ ಬಾಸ್ಮತಿ ರೈಸ್ 1 ಕಪ್ ತೊಗೊಂಡಿದ್ದೀನಿ. ಸೊ ಬಾಸ್ಮತಿ ರೈಸ್ನ ಹಾಕ್ಕೊಂಡು ಗಾರ್ಲಿಕ್ ಪೌಡರ್ 1 ಟೇಬಲ್ ಸ್ಪೂನ್ ಹಾಕ್ಕೊಬೇಕು
ಮತ್ತು ಆನಿಯನ್ ಪೌಡರ್ 1 ಟೇಬಲ್ ಸ್ಪೂನ್ ಹಾಕ್ಕೊಬೇಕು, ಮತ್ತು ಪೆರಿ ಪೆರಿ ಪೌಡರ್, ಮತ್ತು ಚಿಲ್ಲಿ ಫ್ಲೇಕ್ಸ್, ಆರಿಗ್ಯಾನೋ ಮತ್ತು ಉಪ್ಪು. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಲಾಸ್ಟಲ್ಲಿ ಇನ್ನೂ ಸ್ವಲ್ಪ ಸ್ಪೈಸಿ ಹಾಕಬೇಕು ಅಂದರೆ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊಬೋದು. ಆಮೇಲೆ ಕೊತ್ತಂಬರಿ ಸೊಪ್ಪು. ಸೊ ಇದೆಲ್ಲ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಿಗೆ ಎತ್ತಿಕ್ಕೊಬೇಕು. ಇದು ಪೆರಿ ಪೆರಿ ರೈಸ್ ಮತ್ತು ಪೆರಿ ಪೆರಿ ಪನ್ನೀರ್, ಆಮೇಲೆ ವೈಟ್ ಸಾಸ್, ಆ್ಯಂಡ್ ಇಟ್ಸ್ ರೆಡಿ ಟು ಈಟ್. ಸೊ ಇದು ಒಂದು ಹೈ ಪ್ರೋಟೀನ್ ಪನ್ನೀರ್ ರೆಸಿಪಿ. ಈ ರೆಸಿಪಿನ ಡೀಟೇಲ್ಸ್ ಬೇಕು ಅಂದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಆ್ಯಂಡ್ ಈ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಗೈಸ್.